ಸ್ನೇಹಿತರೆ, ಜಾಗತಿಕ ರಾಜಕೀಯದ ಚಿತ್ರಣ ಬದಲಾಗ್ತಾ ಇದೆ. ನಿನ್ನೆವರೆಗೆ ಆಯುಧಗಳಿಗಾಗಿ ಪ್ರಪಂಚದ ದೇಶಗಳ ಕಡೆಗೆ ಕೈ ಚಾಚಿದ್ದ ನಮ್ಮ ಭಾರತ ದೇಶ ಇಂದು ಪ್ರಪಂಚಕ್ಕೆ ಆಯುಧಗಳನ್ನ ಸರಬರಾಜು ಮಾಡುವ ಹಂತಕ್ಕೆ ಬೆಳೆದಿದೆ. ವಿಶೇಷವಾಗಿ ಪ್ರಪಂಚದ ಮಹಾಶಕ್ತಿ ಅಮೆರಿಕ ತನ್ನ ರಕ್ಷಣಾ ಕೋಟೆಯಾದ ಪೆಂಟಗನ್ನ ಬಾಗಿಲುಗಳನ್ನ ಭಾರತಕ್ಕಾಗಿ ಓಪನ್ ಮಾಡಿಬಿಟ್ಟಿದೆ. ಅದು ಕೂಡ ಸುಮಾರು $850 ಬಿಲಿಯನ್ ಮಾರುಕಟ್ಟೆ. ಹೌದು, ಇದು ಪಾಕಿಸ್ತಾನದಂತಹ ದೇಶಗಳ ಒಟ್ಟು GDP-ಗಿಂತ 3 ಪಟ್ಟು ದೊಡ್ಡದು. ಈ ಒಂದೇ ಒಂದು ಒಪ್ಪಂದದಿಂದ ಚೀನಾದ ಎದೆಯಲ್ಲಿ ನಡುಕ ಹುಟ್ಟಿದೆ. ಅಷ್ಟಕ್ಕೂ ಅಮೆರಿಕ ಭಾರತವನ್ನ ಏಕೆ ಆಯ್ಕೆ ಮಾಡಿಕೊಂಡಿತು? ಈ ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್ ಹಿಂದೆ ಇರುವ ನಿಜವಾದ ರಹಸ್ಯವೇನು? ಭಾರತ ಹೇಗೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ನ ಬಾಸ್ ಆಗ್ತಾ ಇದೆ? ಇಂದಿನ ವಿಡಿಯೋದಲ್ಲಿ ನಾವು ಈ ಐತಿಹಾಸಿಕ ಬೆಳವಣಿಗೆಗಳನ್ನ ಆಳವಾಗಿ ವಿಶ್ಲೇಷಿಸೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಇದು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ಪಡುವ ವಿಷಯ. ನಾವು ಕೊಡುವ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇಲ್ಲಿವರೆಗೆ ಅಮೆರಿಕ ತನ್ನ ಸೇನೆಗೆ ಬೇಕಾದ ಸಣ್ಣ ಸೂಜಿಯಿಂದ ಹಿಡಿದು ದೊಡ್ಡ ಯುದ್ಧ ವಿಮಾನದವರೆಗೆ ಎಲ್ಲವನ್ನ ತನ್ನ ದೇಶದಲ್ಲೇ ತಯಾರಿ ಮಾಡ್ಕೊಳ್ತಾ ಇತ್ತು. ಅಥವಾ ಬ್ರಿಟನ್, ಫ್ರಾನ್ಸ್ ನಂತಹ ಅತ್ಯಂತ ನಂಬಿಕಸ್ಥ ನಾಟೋ ಸ್ನೇಹಿತರೊಂದಿಗೆ ಮಾತ್ರವೇ ಅವರು ಖರೀದಿಸ್ತಾ ಇದ್ರು. ಅಮೆರಿಕದಲ್ಲಿ ಬೈ ಅಮೆರಿಕನ್ ಆಕ್ಟ್ ಎಂಬ ಕಠಿಣ ಕಾನೂನು ಇದೆ. ಇದ್ರ ಪ್ರಕಾರ ವಿದೇಶಿ ಕಂಪನಿಗಳು ಪೆಂಟಗನ್ಗೆ ಸಾಮಾನು ಮಾರಾಟ ಮಾಡುವುದು ಅಸಾಧ್ಯ. ಆದ್ರೆ 2025ರಲ್ಲಿ ಮಾಡಿಕೊಂಡ ಈ ಹೊಸ ಒಪ್ಪಂದ ಆ ಗೋಡೆಗಳನ್ನೆಲ್ಲ ಕೆಡವಿ ಹಾಕಿದೆ. ಈ RDP ಒಪ್ಪಂದದ ಪ್ರಕಾರ ಭಾರತೀಯ ಕಂಪನಿಗಳನ್ನ ಅಮೆರಿಕನ್ ಕಂಪನಿಗಳೊಂದಿಗೆ ಸಮಾನವಾಗಿ ಗುರುತಿಸಲಾಗುತ್ತೆ. ಅಂದ್ರೆ ಅಮೆರಿಕದ ಸೇನೆಗೆ ಯಾವುದೇ ರಾಡರ್ ಅಥವಾ ಚಿಪ್ ಅಥವಾ ಡ್ರೋನ್ ಬೇಕಾದ್ರೂ ನಮ್ಮ ದೇಶಕ್ಕೆ ಸೇರಿರುವ ಟಾಟಾ, ಮಹೀಂದ್ರಾ ಅಥವಾ ಯಾವುದೇ ಸಣ್ಣ ಡಿಫೆನ್ಸ್ ಸ್ಟಾರ್ಟ್ಅಪ್ ಕಂಪನಿಗಳು ಕೂಡ ಈಗ ಟೆಂಡರ್ ಅನ್ನ ಹಾಕಬಹುದು. ಅಮೆರಿಕ ರಕ್ಷಣಾ ಬಜೆಟ್ ಒಂದು ವರ್ಷಕ್ಕೆ ಸುಮಾರು 70 ಲಕ್ಷ ಕೋಟಿ ರೂಪಾಯಿಗಳು. ಈ ದೊಡ್ಡ ಸಮುದ್ರದಲ್ಲಿ ಈಗ ಭಾರತೀಯ ಕಂಪನಿಗಳು ತಮ್ಮ ಬಲೆಗಳನ್ನ ಹಾಕಲು ಸಿದ್ಧವಾಗಿವೆ. ಇನ್ನು SOSA ಎಂದರೇನು ಗೊತ್ತಾ? ನಾಳೆ ಪ್ರಪಂಚದಲ್ಲಿ ಯಾವುದೇ ಯುದ್ಧ ಬಂದ್ರು ಅಥವಾ ಕೊರೋನಾದಂತಹ ಮಹಾಮಾರಿಯಿಂದ ಸರಬರಾಜು ನಿಂತರೂ ಸಹ ಅಮೆರಿಕ ತನ್ನ ಕಂಪನಿಗಳನ್ನ ಕರೆದು ಮೊದಲು ಭಾರತದ ಆರ್ಡರ್ ಗಳನ್ನ ಪೂರ್ಣಗೊಳಿಸಿ ಉಳಿದ ದೇಶಗಳು ನಂತರ ಎಂದು ಹೇಳುತ್ತೆ. ಇದೇ ಭರವಸೆಯನ್ನ ಭಾರತವು ಅಮೆರಿಕಾಗೆ ನೀಡಿದೆ. ಇದು ಭಾರತದ ಕಡೆಗೆ ಅಮೆರಿಕಾಗಿರುವ ನಂಬಿಕೆಯ ಸಾಕ್ಷಿ. ಸ್ನೇಹಿತರೆ, ಕಳೆದ 3 ದಶಕಗಳಿಂದ ಚೀನಾ ಪ್ರಪಂಚಕ್ಕೆ ಫ್ಯಾಕ್ಟರಿಯಂತೆ ಮಾರ್ಪಟ್ಟಿತು. ಆದ್ರೆ ಈಗ ಆ ಪರಿಸ್ಥಿತಿ ಬದಲಾಗಿದೆ. ಅಮೆರಿಕ ತನ್ನ ಚೀನಾ +1 ರಣನೀತಿಯ ಭಾಗವಾಗಿ ಚೀನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುತ್ತಿದೆ. ಈ ಒಪ್ಪಂದ ಚೀನಾದ ಸಪ್ಲೈ ಚೈನ್ ಮೇಲೆ ನೇರ ದಾಳಿ. ಹೌದು, ಚೀನಾ ತನ್ನ ಸಾಲದ ಬಲಿಯ ರಾಜತಾಂತ್ರಿಕೆಯಿಂದ ದೇಶಗಳನ್ನ ಬಡಿದು ಬಾಯಿಗೆ ಹಾಕೊಳ್ತಾ ಇದ್ರೆ, ಭಾರತ ತನ್ನ ಗುಣಮಟ್ಟ ಮತ್ತು ನಂಬಿಕೆಯೊಂದಿಗೆ ಅಮೆರಿಕದಂತಹ ದೇಶಗಳನ್ನ ಆಕರ್ಷಿಸ್ತಾ ಇದೆ. ಅಮೆರಿಕಾಗೆ ಗೊತ್ತು, ಚೀನಾದ ಸಾಮಾನುಗಳು ತುಂಬಾನೇ ಹಗ್ಗವಾಗಿರ್ಬೋದು, ಆದ್ರೆ ನಂಬಿಕಾರ್ಹವಲ್ಲ. ಆದ್ದರಿಂದ ರಕ್ಷಣೆಯಂತಹ ಸೂಕ್ಷ್ಮ ವಿಷಯಗಳಲ್ಲಿ ಅಮೆರಿಕ ಈಗ ಭಾರತದ ಕಡೆಗೆ ಒಲವು ತೋರ್ತಾ ಇದೆ. ಇದರಿಂದ ಚೀನಾದ ಆರ್ಥಿಕ ವ್ಯವಸ್ಥೆಗೆ ಮರೆಯಲಾಗದ ದೊಡ್ಡ ಹೊಡೆತ ಬೀಳುತ್ತೆ. ಭಾರತೀಯ ಫ್ಯಾಕ್ಟರಿಗಳು ಈಗ ಹಗಲು ರಾತ್ರಿ ಅಮೆರಿಕಾಗಾಗಿ ಕೆಲಸ ಮಾಡಲಿವೆ. ಭಾರತ ಅಮೆರಿಕಾಗೆ ದೊಡ್ಡ ದೊಡ್ಡ ಯುದ್ಧ ವಿಮಾನಗಳನ್ನ ಮಾರಾಟ ಮಾಡ್ತದ ಅಂತ ನಿಮ್ಗೆ ಅನುಮಾನ ಬಂದಿರಬಹುದು. ಆದ್ರೆ ಅದಲ್ಲ. ಯುದ್ಧ ವಿಮಾನಗಳಿಗಿಂತ ಅವುಗಳಿಗೆ ಬೇಕಾದ ಸಣ್ಣ ಸಣ್ಣ ಸ್ಪೇರ್ ಪಾರ್ಟ್ಸ್, ಸಾಫ್ಟ್ವೇರ್, ನಟ್ಸ್ ಮತ್ತು ಬೋಲ್ಟ್ಸ್, ಎಲೆಕ್ಟ್ರಾನಿಕ್ ಚಿಪ್ಸ್ ಮತ್ತು ಸೈನಿಕರು ಬಳಸುವ ವಿಶೇಷ ಬಟ್ಟೆಗಳ ಮಾರುಕಟ್ಟೆ ತುಂಬಾನೇ ದೊಡ್ಡದು. ಯೋಚಿಸಿ, ಕಾನ್ಪುರದಲ್ಲಿ ತಯಾರಾದ ಬುಲೆಟ್ ಪ್ರೂಫ್ ಜಾಕೆಟ್, ಬೆಂಗಳೂರಿನಲ್ಲಿ ತಯಾರಾದ ಡ್ರೋನ್ ಸಾಫ್ಟ್ವೇರ್ ಅಥವಾ ಪುಣೆಯಲ್ಲಿ ತಯಾರಾದ ಮಿಸೈಲ್ ಪಾರ್ಟ್ಸ್ ಈಗ ಅಮೆರಿಕನ್ ಸೈನಿಕರನ್ನ ರಕ್ಷಿಸಲಿವೆ. ಒಮ್ಮೆ ಪೆಂಟಗಾನ್ ನಿಮ್ಮ ಸಾಮಾನನ್ನ ಖರೀದಿ ಮಾಡಿದ್ರೆ ಪ್ರಪಂಚದ ಯಾವ ದೇಶವೂ ನಿಮ್ಮ ಗುಣಮಟ್ಟವನ್ನ ಅನುಮಾನಿಸೋದಿಲ್ಲ. ಇದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ರಾಕೆಟ್ ಬೂಸ್ಟರ್ ತರಹ ತುಂಬಾನೇ ಸಹಾಯ ಮಾಡುತ್ತೆ. ಇಲ್ಲಿಯವರೆಗೆ ಕೇವಲ ಭಾರತೀಯ ಸೇನೆ ನೀಡುವ ಟೆಂಡರ್ ಗಳಿಗಾಗಿ ಕಾಯ್ತಾ ಇದ್ದ ನಮ್ಮ ಕಂಪನಿಗಳಿಗೆ ಈಗ ಪ್ರಪಂಚದಲ್ಲಿ ಅತಿ ದೊಡ್ಡ ಗ್ರಾಹಕ ಸಿಕ್ಕಿದ್ದಾನೆ. ಇದರಿಂದ ದೇಶದಲ್ಲಿ ಲಕ್ಷಾಂತರ ಉದ್ಯೋಗಗಳು ಬರಲಿವೆ. ಈ ಒಪ್ಪಂದ ನಮ್ಮ ನೆರೆ ದೇಶಗಳ ನಿದ್ರೆಯನ್ನ ಹೇಗೆ ಕೆಡಿಸುತ್ತದೆ ನೋಡಿ. ಒಂದು ಕಾಲದಲ್ಲಿ ಅಮೆರಿಕಾಗೆ ಪ್ರಿಯ ಮಗುವಿನಂತಿದ್ದ ಪಾಕಿಸ್ತಾನ ಈಗ ಅಮೆರಿಕ ತನ್ನ ಕಟ್ಟ ಶತ್ರುವಾದ ಭಾರತದೊಂದಿಗೆ ವ್ಯಾಪಾರ ಪಾಲುದಾರನಾಗಿ ಮಾರ್ಪಟ್ಟಿರೋದನ್ನ ನೋಡಿ ಪಾಕಿಗೆ ಸಹಿಸಲಾಗ್ತಿಲ್ಲ. ಪಾಕಿಸ್ತಾನಕ್ಕೆ ಅಮೆರಿಕ ಒಂದು ಕಾಲದಲ್ಲಿ ಆಯುಧಗಳನ್ನ ಭಿಕ್ಷೆಯಂತೆ ಕೊಡ್ತಾ ಇತ್ತು. ಆದ್ರೆ ಈಗ ಭಾರತ ಅದೇ ಅಮೆರಿಕಾಗೆ ಆಯುಧಗಳನ್ನ ಮಾರುವ ಹಂತಕ್ಕೆ ಬಂದಿದೆ. ಮತ್ತೊಂದೆಡೆ ಚೀನಾಗೆ ಇದು ಕಾರ್ಯತಾಂತ್ರಿಕ ಸೋಲು. ಏಷ್ಯಾದಲ್ಲಿ ಭಾರತ ತನ್ನನ್ನ ಮೀರಬಾರದೆಂದು ಚೀನಾ ಬಯಸಿತ್ತು. ಆದ್ರೆ ಅಮೆರಿಕ ತನ್ನ ಸಪ್ಲೈ ಚೈನ್ ಅನ್ನ ಭಾರತದೊಂದಿಗೆ ಜೋಡಿಸುವ ಮೂಲಕ ಚೀನಾ ಇಲ್ಲದೆ ಇದ್ರೂ ಕೂಡ ಪ್ರಪಂಚ ನಡೆಯುತ್ತದೆ ಎಂದು ಸಾಬೀತುಪಡಿಸಿದೆ. ಲಾಕಿನ್ ಹೀಡ್ ಮಾರ್ಟಿನ್ ಅಥವಾ ಬೋಯಿಂಗ್ ನಂತಹ ಕಂಪನಿಗಳು ತಮ್ಮ ಫ್ಯಾಕ್ಟರಿಗಳನ್ನ ಭಾರತದಲ್ಲಿ ಹಾಕಿದ್ರೆ ಚೀನಾಗೆ ಅದು ಮರಣದಂಡನೆಯೇ. ಈ ಒಪ್ಪಂದವನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಲು ನಾವು 3 ಮುಖ್ಯ ವಿಷಯಗಳನ್ನ ಗಮನಿಸಬೇಕು.
ಈ ರಕ್ಷಣಾ ಒಪ್ಪಂದಗಳಿಗೆ ಅಡಿಗಲ್ಲು ICET ಅಂದ್ರೆ ಇನಿಷಿಯೇಟಿವ್ ಆನ್ ಕ್ರಿಟಿಕಲ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್, ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಅಮೆರಿಕದ NSA ಜೇಕ್ ಸುಲಿವನ್ ಇದರ ಮೇಲೆ ಬಹಳ ಕಾಲದಿಂದ ಕೆಲಸ ಮಾಡ್ತಿದ್ದಾರೆ. ಇದು ಕೇವಲ ಆಯುಧಗಳ ಬಗ್ಗೆ ಮಾತ್ರವಲ್ಲ, ಕೃತಕ ಬುದ್ಧಿಮತ್ತೆ, ಸೆಮಿ ಕಂಡಕ್ಟರ್ಗಳು ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಪರಸ್ಪರ ಸಹಕಾರದ ಬಗ್ಗೆಯೂ ಕೂಡ. ಭಾರತ ಈಗಾಗಲೇ ಫಿಲಿಪೀನ್ಸ್ಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ರಫ್ತು ಮಾಡ್ತಾ ಇದೆ. ಇದರಿಂದ ಭಾರತ ರಫ್ತುದಾರನಾಗಿ ಮಾರ್ಪಡ್ತಾ ಇದೆ ಎಂಬುದಕ್ಕೆ ಮೊದಲ ಸಂಕೇತ. ಈಗ ಅಮೆರಿಕದೊಂದಿಗೆ ಈ ಒಪ್ಪಂದ ನಡೆಯದೇ ಇದ್ರೆ ಪ್ರಪಂಚದ ದೇಶಗಳೆಲ್ಲ ಭಾರತೀಯ ಆಯುಧಗಳಿಗಾಗಿ ಸಾಲುಗಟ್ಟುವ ಸಾಧ್ಯತೆ ಇದೆ. ಹಿಂದೆ ಅಮೆರಿಕ ತನ್ನ ಜೆಟ್ ಇಂಜಿನ್ ತಂತ್ರಜ್ಞಾನವನ್ನ ಯಾರಿಗೂ ಕೊಡ್ತಾ ಇರಲಿಲ್ಲ. ಆದ್ರೆ ಈಗ ಭಾರತದ ತೇಜಸ್ ವಿಮಾನಗಳಿಗಾಗಿ F414 ಇಂಜಿನ್ ಗಳನ್ನ ಭಾರತದಲ್ಲಿ ತಯಾರಿಸಲು ಒಪ್ಪಿಕೊಂಡಿದೆ. ಇದು 100% ತಂತ್ರಜ್ಞಾನದ ವರ್ಗಾವಣೆ ಆಗುತ್ತೆ. ಈ ಹಂತದ ಸಹಕಾರ ಕೇವಲ ಅತ್ಯಂತ ನಂಬಿಕಾರ ಸ್ನೇಹಿತರ ನಡುವೆ ಇರುತ್ತೆ. ಕೆಲವರು ವಿಮರ್ಶಕರು ಕೇಳಬಹುದು, ನಾವು ಅಮೆರಿಕದ ಮೇಲೆ ಹೆಚ್ಚು ಅವಲಂಬಿತರಾಗ್ತಾ ಇದ್ದೀವಾ, ಇದರಿಂದ ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತದೆ ಎಂದು. ಆದ್ರೆ ಸತ್ಯ ಇದಕ್ಕೆ ತುಂಬಾನೇ ವಿರುದ್ಧವಾಗಿದೆ. ಇದನ್ನ ಇಂಟರ್ ಡಿಪೆಂಡೆನ್ಸಿ ಅಂತಾರೆ. ಅಂದ್ರೆ ನಾವು ಅಮೆರಿಕದ ಸಾಮಾನುಗಳನ್ನ ಖರೀದಿಸುವುದು ಮಾತ್ರವಲ್ಲ, ಅವರು ಕೂಡ ನಮ್ಮ ಬಿಡಿ ಭಾಗಗಳ ಮೇಲೆ ಅವಲಂಬಿತರಾಗಿರುವಂತೆ ಮಾಡುತ್ತೆ. ನಾಳೆ ಅಮೆರಿಕ ನಮ್ಮ ಮೇಲೆ ಯಾವುದೇ ಒತ್ತಡ ಹೇರಲು ಪ್ರಯತ್ನಿಸಿದ್ರು ಅವರು ಯೋಚಿಸಬೇಕು. ಯಾಕಂದ್ರೆ ಭಾರತ ಸ್ಪೇರ್ ಪಾರ್ಟ್ಸ್ ಸರಬರಾಜನ್ನ ನಿಲ್ಲಿಸಿದ್ರೆ ಅವರ ಯುದ್ಧ ವಿಮಾನಗಳು ನೆಲದಲ್ಲೇ ಉಳಿಯುತ್ತವೆ. ಇದು 2025ರ ಹೊಸ ಭಾರತ. ನಾವು ಕೇವಲ ಸ್ನೇಹ ಮಾಡೋದಿಲ್ಲ, ಅವರ ದೌರ್ಬಲ್ಯವನ್ನ ನಮ್ಮ ಕೈಯಲ್ಲಿ ಇಟ್ಕೊಳ್ತೀವಿ. ಫೆಬ್ರವರಿ 2025ರಲ್ಲಿ ಪ್ರಧಾನಿ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ಭೇಟಿ ಈ ಒಪ್ಪಂದಕ್ಕೆ ಅಂತಿಮ ರೂಪ ನೀಡಿತು. ಭಾರತ ಈಗ ಅಮೆರಿಕಾಗೆ ಕೇವಲ ಮಾರುಕಟ್ಟೆಯಲ್ಲ, ಒಬ್ಬ ನಂಬಿಕಾರ್ಹ ಪಾಲುದಾರ ಎಂದು ಟ್ರಂಪ್ ಘೋಷಣೆ ಮಾಡಿದ್ದಾರೆ. ನಾಟೋ ದೇಶಗಳಿಗೆ ನೀಡುವ ಎಲ್ಲಾ ಸೌಲಭ್ಯಗಳನ್ನ ಭಾರತಕ್ಕೂ ಅನ್ವಯಿಸುವುದು ಒಂದು ದೊಡ್ಡ ರಾಜತಾಂತ್ರಿಕ ಜಯ. ನಾವು IT ಇಂಜಿನಿಯರ್ಗಳೊಂದಿಗೆ ಪ್ರಪಂಚವನ್ನ ಹೇಗೆ ಆಳಿದೆವೋ, ಈಗ ಭಾರತೀಯ ಆಯುಧಗಳೊಂದಿಗೆ ಪ್ರಪಂಚದ ಭದ್ರತೆಯನ್ನ ರಕ್ಷಿಸ್ತೀವಿ. ಮೇಡ್ ಇನ್ ಇಂಡಿಯಾ ಮುದ್ರೆಯ ಆಯುಧಗಳು ಈಗ ಪ್ರಪಂಚ ದೇಶಗಳ ಸೇನೆಗಳಲ್ಲಿ ಕಾಣಿಸ್ತವೆ. ಸ್ನೇಹಿತರೆ, $850 ಬಿಲಿಯನ್ ಈ ಪಯಣ ಈಗಷ್ಟೇ ಶುರುವಾಗಿದೆ. ಇದು ಕೇವಲ ಹಣದ ಬಗ್ಗೆ ಅಲ್ಲ, ಇದು ಭಾರತದ ಸಾರ್ವಭೌಮತ್ವದ ಮತ್ತು ಆತ್ಮ ಗೌರವಕ್ಕೆ ಸಂಬಂಧಿಸಿದ ವಿಷಯ. ಚೀನಾದ ಗೋಡೆಗಳು ಒಡೆಯುತ್ತವೆ, ಪಾಕಿಸ್ತಾನದ ಕುತಂತ್ರಗಳು ಮಣ್ಣಾಗ್ತಿವೆ, ಆರ್ಥಿಕವಾಗಿ ಹಾಗೂ ಕಾರ್ಯತಾಂತ್ರಿಕವಾಗಿ. ಭಾರತ ಈಗ ಪ್ರಪಂಚದ ಮಹಾಶಕ್ತಿಯಾಗಿ ಬೆಳೆಯುತ್ತಿದೆ. ಸ್ನೇಹಿತರೆ, ಈ ಒಪ್ಪಂದದಿಂದ ಲಾಭ ಪಡೆಯುವುದು ಕೇವಲ ಟಾಟಾ ರಿಲಯನ್ಸ್ ನಂತಹ ದೊಡ್ಡ ಸಂಸ್ಥೆಗಳು ಮಾತ್ರವಲ್ಲ. ನಿಜವಾದ ಕ್ರಾಂತಿ ಅನ್ನೋದು ನಮ್ಮ ದೇಶದ ಡಿಫೆನ್ಸ್ ಸ್ಟಾರ್ಟ್ಅಪ್ ಗಳ ಮೂಲಕ ಬರಲಿವೆ. ಭಾರತ ಸರ್ಕಾರ ಆರಂಭಿಸಿದ IDEX ಅಂದ್ರೆ ಇನ್ನೋವೇಷನ್ ಫಾರ್ ಡಿಫೆನ್ಸ್ ಎಲೆಕ್ಸ್ ಎಂಬ ಯೋಜನೆಯ ಮೂಲಕ ಸಾವಿರಾರು ಯುವ ಇಂಜಿನಿಯರ್ಗಳು ಈಗ ಹೊಸ ಆಯುಧಗಳನ್ನ ತಯಾರಿ ಮಾಡ್ತಿದ್ದಾರೆ. ಯೋಚಿಸಿ, ಹಿಂದೆ ಒಂದು ಡ್ರೋನ್ ಬೇಕಾಗಿದ್ರು ನಾವು ಇಸ್ರೇಲ್ ಕಡೆಗೆ ನೋಡ್ತಾ ಇದ್ವಿ. ಆದ್ರೆ ಇಂದು ಬೆಂಗಳೂರು ಅಥವಾ ಹೈದರಾಬಾದ್ನ ಒಂದು ಸಣ್ಣ ಕೋಣೆಯಲ್ಲಿ ಆರಂಭವಾದ ಒಂದು ಸ್ಟಾರ್ಟ್ಅಪ್ ಕಂಪನಿಗಳು ಪ್ರಪಂಚದಲ್ಲೇ ಅತ್ಯುತ್ತಮ ಸರ್ವೈಲೆನ್ಸ್ ಡ್ರೋನ್ ಗಳನ್ನ ತಯಾರಿಸ್ತಾ ಇವೆ. ಅಮೆರಿಕ ಈಗ ಇಂತಹ ಅತ್ಯಾಧುನಿಕ ಮತ್ತು ಕಡಿಮೆ ವೆಚ್ಚದ ತಂತ್ರಜ್ಞಾನಕ್ಕಾಗಿ ಕಾಯ್ತಿದೆ. ನಮ್ಮ ದೇಶದಲ್ಲಿ ತಯಾರಾಗುವ ಅಂಡರ್ ವಾಟರ್ ಡ್ರೋನ್ಗಳು ಮತ್ತು AI ಆಧಾರಿತ ಸೈಬರ್ ಸೆಕ್ಯೂರಿಟಿ ಸಿಸ್ಟಮ್ಗಳು ಈಗ ಅಮೆರಿಕ ರಕ್ಷಣಾ ವ್ಯವಸ್ಥೆಯ ಒಂದು ಭಾಗವಾಗಲಿವೆ. ಇದು ನಮ್ಮ ಯುವಕರ ಮೇಧಸ್ಸಿಗೆ ಪ್ರಪಂಚ ನೀಡುವ ಅತಿ ದೊಡ್ಡ ಗೌರವ. ಈ ಒಪ್ಪಂದದಿಂದ ಭಾರತದಲ್ಲಿ 2 ಮುಖ್ಯ ಪ್ರದೇಶಗಳು ಜಾಗತಿಕ ನಕ್ಷೆಯಲ್ಲಿ ಬರಲಿವೆ. ಅವು ಉತ್ತರ ಪ್ರದೇಶ ಮತ್ತು ತಮಿಳುನಾಡಿನ ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ಗಳು. ಇಲ್ಲಿ ನಿರ್ಮಿಸ್ತಾ ಇರುವ ಫ್ಯಾಕ್ಟರಿಗಳು ಕೇವಲ ಭಾರತೀಯ ಸೇನೆಗಾಗಿ ಎಂದು ಭಾವಿಸಿದ್ರೆ ಅದು ದೊಡ್ಡ ತಪ್ಪು. ಅಮೆರಿಕ ಸೇನೆಗೆ ಬೇಕಾದ ಹೆಲಿಕಾಪ್ಟರ್ ನ ಭಾಗಗಳು, ಯುದ್ಧ ಟ್ಯಾಂಕ್ ಗಳ ಇಂಜಿನ್ಗಳು ಮತ್ತು ಸೆಮಿ ಕಂಡಕ್ಟರ್ ಚಿಪ್ಗಳು ಈ ಕಾರಿಡಾರ್ ಗಳಿಂದಲೇ ತಯಾರಾಗಲಿವೆ. ಉದಾಹರಣೆಗೆ ತಮಿಳುನಾಡಿನ ಕೊಯಂಬತ್ತೂರು ಅಥವಾ ಹೊಸೂರು ಪ್ರದೇಶಗಳಲ್ಲಿರುವ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅಂದ್ರೆ MSMEಗಳು ಈಗ ನೇರವಾಗಿ ವಾಷಿಂಗ್ಟನ್ ನ ಪೆಂಟಗನ್ಗೆ ಸರಕನ್ನ ಕಳಿಸುವ ಹಂತಕ್ಕೆ ಬೆಳೆಯುತ್ತಿವೆ. ಇದರಿಂದ ಆ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳು ಸುಧಾರಿಸುವುದು ಅಷ್ಟೇ ಅಲ್ಲದೆ ಸ್ಥಳೀಯ ಯುವಕರಿಗೆ ವಿದೇಶಕ್ಕೆ ಹೋಗುವ ಅಗತ್ಯವಿಲ್ಲದೆ ಪ್ರಪಂಚ ಮಟ್ಟದ ಉದ್ಯೋಗಗಳು ಅಲ್ಲೇ ಸಿಗುತ್ತೆ. ಇದು ಲೋಕಲ್ ಟು ಗ್ಲೋಬಲ್ ಘೋಷಣೆಗೆ ನಿಜವಾದ ಅರ್ಥ. ಈ ಒಪ್ಪಂದದೊಂದಿಗೆ ಭಾರತಕ್ಕೆ ಬಂದ ಮತ್ತೊಂದು ಅಪರೂಪದ ಗೌರವ ಏನಂದ್ರೆ ಅಮೆರಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಭಾರತವನ್ನ ಒಂದು ಕ್ವಾಲಿಫೈಯಿಂಗ್ ಕಂಟ್ರಿಯಾಗಿ ಗುರುತಿಸುವುದು. ಈ ಸ್ಥಾನಮಾನ ಇಲ್ಲಿಯವರೆಗೆ ಕೇವಲ ಕೆನಡಾ, ಬ್ರಿಟನ್, ಜರ್ಮನಿ ಮತ್ತು ಇಸ್ರೇಲ್ ನಂತಹ ಅತ್ಯಂತ ಸನ್ನಿಹಿತ ಸ್ನೇಹಿತ ದೇಶಗಳಿಗೆ ಮಾತ್ರ ಇತ್ತು. ಈ ಸ್ಥಾನಮಾನದಿಂದ ಭಾರತೀಯ ಉತ್ಪನ್ನಗಳ ಮೇಲಿರುವ ಅನೇಕ ತೆರಿಗೆಗಳು ಮತ್ತು ನಿರ್ಬಂಧಗಳನ್ನ ಅಮೆರಿಕ ತೆಗೆದು ಹಾಕ್ತಿದೆ. ಅಂದ್ರೆ ಭಾರತೀಯ ಕಂಪನಿಗಳು ಅಮೆರಿಕ ಕಂಪನಿಗಳೊಂದಿಗೆ ಸ್ಪರ್ಧೆ ನಡೆಸಿ ಕಡಿಮೆ ಬೆಲೆಗೆ ಉತ್ತಮ ಸಾಮಾನುಗಳನ್ನ ನೀಡಬಲ್ಲವು. ಇದು ಚೀನಾ ಸಾಮಾನುಗಳನ್ನ ಅಮೆರಿಕದ ಮಾರುಕಟ್ಟೆಯಿಂದ ಸಂಪೂರ್ಣವಾಗಿ ಓಡಿಸುವುದಕ್ಕೆ ಭಾರತಕ್ಕೆ ಸಿಕ್ಕ ಗೋಲ್ಡನ್ ಟಿಕೆಟ್ ಇದು. ಚೀನಾ ಸಾಲಗಳನ್ನ ಕೊಟ್ಟು ದೇಶಗಳನ್ನ ಆಕ್ರಮಿಸ್ತಾ ಇದ್ರೆ ಭಾರತ ಅವಕಾಶಗಳನ್ನ ನೀಡಿ ಪ್ರಪಂಚವನ್ನ ಗೆಲ್ತಾ ಇದೆ. ಭಾರತ 2047ರ ವೇಳೆಗೆ ವಿಕಸಿತ ಭಾರತವಾಗಬೇಕೆಂಬ ಗುರಿಯಲ್ಲಿ ಈ ರಕ್ಷಣಾ ಒಪ್ಪಂದ ಒಂದು ಬಲವಾದ ಅಡಿಗಲ್ಲು. ನಾವು ಕೇವಲ ಸಾಫ್ಟ್ವೇರ್ ಅನ್ನ ರಫ್ತು ಮಾಡುವ ದೇಶದಿಂದ ಪ್ರಪಂಚಕ್ಕೆ ರಕ್ಷಣಾ ಕವಚವಾಗಿ ನಿಲ್ಲುವ
ಹಾರ್ಡ್ವೇರ್ ರಫ್ತುದಾರನಾಗಿ ಮಾರ್ಪಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಭಾರತ ಇತಿಹಾಸವನ್ನೇ ಸೃಷ್ಟಿ ಮಾಡಲಿದೆ. ನಿಮ್ಗೆ ಹೇಗನ್ನಿಸ್ತಾ ಇದೆ? ಭಾರತೀಯ ಕಂಪನಿಗಳು ಅಮೆರಿಕದ ಕಠಿಣ ಗುಣಮಟ್ಟದ ಮಾನದಂಡಗಳನ್ನ ತಲುಪಬಲ್ಲವೆ? ಭಾರತ ನಿಜವಾಗಿಯೂ ಚೀನಾವನ್ನ ಹಿಂದಕ್ಕೆ ತಳ್ಳಿ ಪ್ರಪಂಚದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗುತ್ತದೆಯೇ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗಿ ಬರೀರಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.